So good evening all. So today is the last session of our Android app development short-term course. So in today's session, we are going to discuss another two exciting components of MIT App Inventor. Today we are going to discuss the first component, Yandex Translator. Okay, and after that, the second component is pedometer. So Yandex Translator basically is a component which is used to translate from one language to another language. That is one component. And the second one is pedometer. So it is a component where you can count how many steps you have used while walking. Means when you walk for a particular distance, so the pedometer sensor component basically it counts how many steps you have used to walk. So you can, if you are health conscious, then you can use the pedometer to count how many steps you have walked. So these two components today we are going to discuss with the applications. Okay, ಸೊ ಇವತ್ತಿನ ಸೆಷನ್ ನಲ್ಲಿ ನಾವು ಎರಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಾಂಪೋನೆಂಟ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಆಂಡೆಕ್ಸ್ ಟ್ರಾನ್ಸ್ಲೇಟರ್ ಅಂತ ಹೇಳಿ, ಈ ಕಾಂಪೋನೆಂಟ್ ಯೂಸ್ ಮಾಡಿಕೊಂಡು ಒಂದು ಲ್ಯಾಂಗ್ವೇಜ್ ನಿಂದ ಇನ್ನೊಂದು ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದಂತ ಮೆಸೇಜ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು, ಅಥವಾ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ದನ್ನ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು, ಅಥವಾ ತಮಿಳ್, ತೆಲುಗು. ಸೊ ಎಷ್ಟು ಥ್ರೂಔಟ್ ಇಂಟರ್ನ್ಯಾಷನಲಿ ಎಷ್ಟು ಭಾಷೆಗಳು ಇದಾವೆ, ಜಪಾನೀಸ್, ಚೈನೀಸ್, ಫ್ರೆಂಚ್, ಗ್ರೀಕ್, ಸೋ ಮೆನಿ ಲ್ಯಾಂಗ್ವೇಜ್ ನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಬಹುದು ಯೂಸಿಂಗ್ ಆಂಡೆಕ್ಸ್ ಟ್ರಾನ್ಸ್ಲೇಟರ್ ಅನ್ನುವಂಥದ್ದು. ಸೊ ನಿಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ, ಅಂದ್ರೆ ನಾನು ಕೇಳೋದು ನಿಮ್ಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಸೊ ಎರಡನೇ ಕಾಂಪೋನೆಂಟ್ ಪೀಡೋಮೀಟರ್ ಏನಿದೆ, ಸೊ ಪೀಡೋಮೀಟರ್ ಇದನ್ನ ಹೆಲ್ತ್ ಬಹಳಷ್ಟು ಕಾಳಜಿ ವಹಿಸುವವರು ಬಳಕೆ ಮಾಡಬಹುದು. ನೀವು ಎಷ್ಟು ದೂರದವರೆಗೆ ನಡ್ಕೊಂಡು ಹೋಗಿದ್ರಿ, ಪ್ರತಿ ವಾಕಿಂಗ್ ನಲ್ಲಿ ಎಷ್ಟು ಸ್ಟೆಪ್ಸ್ ಗಳನ್ನ ಬಳಕೆ ಮಾಡಿದ್ರಿ ಅದನ್ನ ಕೌಂಟ್ ಮಾಡುವಂತ ಕೆಲಸ ಪೀಡೋಮೀಟರ್ ಅನ್ನುವಂಥ ಕಾಂಪೋನೆಂಟ್ ಮಾಡುತ್ತೆ. ಸೊ ಫಸ್ಟ್ ಆಪ್ ಅನ್ನ ನಾವು ಕ್ರಿಯೇಟ್ ಮಾಡೋಣ, ಟ್ರಾನ್ಸ್ಲೇಟರ್ ಆಪ್. ಓಕೆ, ಲೆಟ್ ಮಿ ಶೇರ್ ದ ಬ್ರೌಸರ್ ಸ್ಕ್ರೀನ್. ಸೊ ನಾನು ನೇರವಾಗಿ ಲಾಗಿನ್ ಮಾಡಿದ್ದೀನಿ MIT ಆಪ್ ಇನ್ವೆಂಟರ್ ನಲ್ಲಿ. ಸೊ ಇಲ್ಲಿ ಬಂದು ಒಂದು ಹೊಸ ಆಪ್ ಅನ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ಫಾರ್ ದಟ್ ಕ್ಲಿಕ್ ಆನ್ ದ ಪ್ರಾಜೆಕ್ಟ್ ಮೆನ್ಯೂ, ಟೇಕ್ ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್. ಸೊ ಇಲ್ಲಿ ಏನ್ ಮಾಡಿ, ಸೊ ಗಿವ್ ಎ ನೇಮ್. ಸೊ ಏನು, ಟ್ರಾನ್ಸ್ಲೇಟರ್, TRANSLATUR, ಟ್ರಾನ್ಸ್ಲೇಟರ್ ಅಂಡರ್ಸ್ಕೋರ್ ಆಪ್ ಅಂತ ಕೊಡಿ. ಸೊ ಮುಂದೆ ಒಂದ್ ಅಂತ ಸಂಖ್ಯೆ ಹಾಕ್ರಿ, ಯಾಕಂದ್ರೆ ಆಲ್ರೆಡಿ ಈ ಹೆಸರಿನ ಫೈಲ್ ಪ್ರಾಜೆಕ್ಟ್ ಇದೆ. ಸೊ ಅವಾಗ ನೀವು ಟ್ರಾನ್ಸ್ಲೇಟರ್ ಆಪ್ 1 ಅಂತ ಕೊಟ್ಟು ಓಕೆ ಪ್ರೆಸ್ ಮಾಡಿ. ಸೊ ಈ ರೀತಿ ಸ್ಕ್ರೀನ್ ಬರುತ್ತೆ. ಸೊ ಫಸ್ಟ್ ಈ ಸ್ಕ್ರೀನ್ 1 ಟೈಟಲ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಸ್ಕ್ರೀನ್ 1 ಟೈಟಲ್ ಸ್ಕ್ರೀನ್ 1 ಅಂತಿದೆಯಲ್ಲ, ಈ ಸ್ಕ್ರೀನ್ 1 ತೆಗೆದು ಟ್ರಾನ್ಸ್ಲೇಟರ್ ಆಪ್ ಅಂತ ಕೊಡಿ. ಆಮೇಲೆ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಸೊ ನಾನು ಬ್ಯಾಕ್ ಗ್ರೌಂಡ್ ಕಲರ್ ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ತಗೊಳ್ತೇನೆ. ಸೊ ಐ ವಿಲ್ ಮೇಕ್ ಇಸ್ ಎ ಡಾರ್ಕ್ ಗ್ರೇ ತಗೊಳ್ಳಿ ಅಥವಾ ಬ್ಲ್ಯಾಕ್ ಆದ್ರೂ ತಗೊಳ್ಳಿ. ಓಕೆ, ಸೊ ಇಷ್ಟು ಹಾಕಿದ್ಮೇಲೆ ಸೊ ಅಲೈನ್ ಹಾರಿಜೆಂಟಲ್ ಅನ್ನ ಸೆಂಟರ್ ಮಾಡ್ಕೊಳ್ಳಿ, ಅಂದ್ರೆ ಎಲ್ಲಾ ಕಾಂಪೋನೆಂಟ್ ಮಿಡಲ್ ನಲ್ಲಿ ಬಂದು ಕಾಣಿಸ್ಕೋಬೇಕು. ಸೊ ಈಗ ಏನ್ ಮಾಡಿ, ಸೊ ಮೇಲೆ ಒಂದು ಟೈಟಲ್ ಹಾಕ್ಬೇಕಂದ್ರೆ ಒಂದು ಲೇಬಲ್ ಅನ್ನ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಸೊ ಲೇಬಲ್, ದಿಸ್ ಇಸ್ ದ ಲೇಬಲ್ ಕಾಂಪೋನೆಂಟ್.
ಜಸ್ಟ್ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಲೇಬಲ್ ಕಾಂಪೊನೆಂಟ್ ಹಾಕಿದ ಕೂಡಲೇ ಸೊ ಅದರ ಫಾಂಟ್ ಬೋಲ್ಡ್ ಮಾಡ್ಕೊಳ್ಳಿ, ಸ್ವಲ್ಪ ಫಾಂಟ್ ಸೈಜ್ ಅನ್ನ 20 ಮಾಡ್ಕೊಳ್ಳಿ. ಓಕೆ, ಸೊ ಆಮೇಲೆ ಇಲ್ಲಿ ಟೆಕ್ಸ್ಟ್ ಫಾರ್ ಲೇಬಲ್ 1 ಏನಿದೆ ಸೊ ಅದಕ್ಕೆ ನೀವೇನ್ ಮಾಡಿ ಟ್ರಾನ್ಸ್ಲೇಟರ್ ಆಪ್ ಅಂತ ಬರೀರಿ. ಓಕೆ, ಸೊ ಇಷ್ಟು ಟೈಟ್ಲು. ಬಟ್ ಬ್ಲ್ಯಾಕ್ ಕಲರ್ ನಲ್ಲಿ ಬ್ಲ್ಯಾಕ್ ಕಲರೇ ಕಾಣೋದಿಲ್ಲ, ಅದಕ್ಕೆ ನೀವು ಟೆಕ್ಸ್ಟ್ ಕಲರ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಕಲರ್ ಟೆಕ್ಸ್ಟ್ ಕಲರ್ ಯೆಲ್ಲೋ ಕೊಡಿ. ಸೊ ಟೆಕ್ಸ್ಟ್ ಕಲರ್ ಯೆಲ್ಲೋ ಬಂದ ಕೂಡಲೇ ದೆನ್ ಇದರ ಕೆಳಗೆ ಒಂದು ಟೆಕ್ಸ್ಟ್ ಬಾಕ್ಸ್ ಅನ್ನ ಪ್ಲೇಸ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಒಂದು ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕು, ಆ ಟೆಕ್ಸ್ಟ್ ನಲ್ಲಿ ಏನ್ ಟೈಪ್ ಮಾಡಿದೀನಿ ಆ ಟೆಕ್ಸ್ಟ್ ಟ್ರಾನ್ಸ್ಲೇಟ್ ಆಗ್ಬೇಕು, ಹೌದಾ? ಸೊ ಇದಕ್ಕೆ ಟೆಕ್ಸ್ಟ್ ಅನ್ನ ಪ್ಲೇಸ್ ಮಾಡಿಕೊಂಡು ಸೊ ಇದರ ವಿಡ್ತ್ ಅನ್ನ ಫಿಲ್ ಪೇರೆಂಟ್ ತಗೊಳ್ಳಿ. ಫಿಲ್ ಪೇರೆಂಟ್ ತಗೊಂಡ್ರೆ ಅದು ವಿಡ್ತ್ ಫುಲ್ ಸ್ಕ್ರೀನಿಗೆ ಬರುತ್ತೆ. ಓಕೆ, ಸೊ ಅದು ಆದ್ಮೇಲೆ ಸೊ ಇದರ ಫಾಂಟ್ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಅಂದ್ರೆ ನೀವು ಟೈಪ್ ಮಾಡಿ ನಿಮ್ಗೆ ಚೆನ್ನಾಗಿ ಕಾಣಬೇಕಲ್ಲ. ಸೊ 20 ಫಾಂಟ್ ಸೈಜ್ ತಗೊಳ್ಳಿ. ಓಕೆ, ಅದು ಆದ ನಂತರ ನೆಕ್ಸ್ಟ್ ಒಂದು ಬಟನ್ ಅನ್ನ ಪ್ಲೇಸ್ ಮಾಡ್ಕೊಳ್ಳಿ. ಈ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಸೊ ಅಲ್ಲಿ ಏನಾಗಬೇಕು, ಟ್ರಾನ್ಸ್ಲೇಷನ್ ಆಗಬೇಕು. ಸೊ ಕನ್ವರ್ಟ್ ಅಂತ ಹೇಳಿ ಅದರ ಮೇಲೆ ಕ್ಯಾಪ್ಷನ್ ಬರೀರಿ. ಸೊ ಟೆಕ್ಸ್ಟ್ ಫಾರ್ ಬಟನ್ 1 ಕನ್ವರ್ಟ್ ಅಂತ ಬರೀರಿ. ಕನ್ವರ್ಟ್, ಸೊ ಕನ್ವರ್ಟ್ ಅಂತ ಟೈಪ್ ಮಾಡಿ. ಸೊ ಕನ್ವರ್ಟ್ ಟು ಐದರ್ ಕನ್ನಡ ಆರ್ ಹಿಂದಿ ತಗೋಬಹುದು. ಸದ್ಯಕ್ಕೆ ನಾನು ಹಿಂದಿ ಅಂತ ತಗೊಳ್ತೀನಿ, ಅಂದ್ರೆ ನನಗೆ ಇಲ್ಲಿ ಹಿಂದಿ ಕನ್ವರ್ಟ್ ಆಗಬೇಕು. ಮೇಲೆ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ದು ಅದು ಹಿಂದಿ ಆಗಿ ಕನ್ವರ್ಟ್ ಆಗಬೇಕು. ಓಕೆ, ಸೊ ಸ್ವಲ್ಪ ಇದರ ಫಾಂಟ್ ಜಾಸ್ತಿ ಮಾಡ್ಕೊಳ್ಳಿ 20. ಆಮೇಲೆ ಇದರ ಶೇಪ್ ಅನ್ನ ನೀವೇನ್ ಮಾಡಿ ಓವಲ್ ತಗೊಂಡ್ಬಿಡಿ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಳ್ಳೋಣ, ಓವಲ್. ಸೊ ಓವಲ್ ಈ ರೀತಿ ಬರುತ್ತೆ. ಸ್ವಲ್ಪ ಇದರ ವಿಡ್ತ್ ಏನಿದೆ ಫಿಲ್ ಪೇರೆಂಟ್ ತಗೊಂಡ್ಬಿಡಿ. ಸೊ ಫಿಲ್ ಪೇರೆಂಟ್ ಅಂತ ತಗೊಂಡ್ಬಿಟ್ರೆ ಅದು ವಿಡ್ತ್ ಫುಲ್ ಸ್ಕ್ರೀನಿಗೆ ಬಂದ್ಬಿಡುತ್ತೆ. ಓಕೆ, ಅಂಡ್ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಏನ್ ಮಾಡಿ ಸ್ವಲ್ಪ ಗ್ರೀನ್ ಕಲರ್ ತಗೊಂಡ್ಬಿಡಿ. ಓಕೆ, ಅಂಡ್ ಈ ಲೇಬಲ್ ಈ ಬಟನಿನ ಟೆಕ್ಸ್ಟ್ ಸ್ವಲ್ಪ ಬೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಕೆಳಗೆ ಇನ್ನೊಂದು ಲೇಬಲ್ ಹಾಕೊಳ್ಳಿ, ಅಂದ್ರೆ ಟ್ರಾನ್ಸ್ಲೇಟ್ ಆದಂತಹ ಟೆಕ್ಸ್ಟ್ ಕೆಳಗೆ ಒಂದು ಲೇಬಲ್ ನಲ್ಲಿ ಬಂದು ಡಿಸ್ಪ್ಲೇ ಆಗ್ಬೇಕು. ಸೊ ದಟ್ ಈಸ್ ವಾಟ್ ದ ಔಟ್ಪುಟ್ ಆರ್ ರಿಸಲ್ಟ್ ಅಂತ ನೀವು ಅನ್ಕೋಬಹುದು. ಸೊ ಅದರ ರಿಸಲ್ಟ್ ಏನ್ ಬರುತ್ತೆ ಅದನ್ನ ಇಲ್ಲಿ ಬಂದು ಅದು ಕನ್ನಡ ಟ್ರಾನ್ಸ್ಲೇಟ್ ಆದ್ರೆ ಕನ್ನಡ ಬರಬೇಕು, ಹಿಂದಿ ಟ್ರಾನ್ಸ್ಲೇಟ್ ಆದ್ರೆ ಹಿಂದಿ ಬರಬೇಕು. ಓಕೆ, ನಾನು 20 ಫಾಂಟ್ ಸೈಜ್ ತಗೊಂಡಿದ್ದೀನಿ. ಸೊ ಫಾಂಟ್ ಕಲರ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸೊ ಈಗ ನಾನು ಅದನ್ನ ಪಿಂಕ್ ಅಂತ ತಗೊಳ್ತೀನಿ. ಸೊ ಸ್ವಲ್ಪ ಬೋಲ್ಡ್ ತಗೊಳ್ಳಿ. ಆಮೇಲೆ ಇದರ ಡಿಫಾಲ್ಟ್ ಟೆಕ್ಸ್ಟ್ ಫಾರ್ ಲೇಬಲ್ 2 ಅಂತ ಐತಲ್ಲ, ಇದನ್ನ ರಿಸಲ್ಟ್ ಅಂತ ಹೇಳ್ತೀನಿ ನಾನು. ಅಂದ್ರೆ ಅಲ್ಲಿ ರಿಸಲ್ಟ್ ಅಂತ ಬೈ ಡಿಫಾಲ್ಟ್ ಇರುತ್ತೆ. ಸೊ ಯಾವಾಗ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಆ ಟ್ರಾನ್ಸ್ಲೇಟ್ ಮಾಡಿದಂತಹ ಔಟ್ಪುಟ್ ಆ ಲೇಬಲ್ 2 ನಲ್ಲಿ ಬಂದು ಡಿಸ್ಪ್ಲೇ ಆಗ್ಬೇಕು. ಸೊ ಜಸ್ಟ್ ಎಂಟರ್ ಪ್ರೆಸ್ ಮಾಡಿ. ಸೊ ಇದು ಡಿಸೈನಿಂಗ್ ಪಾರ್ಟ್ ಆಯ್ತು, ಹೌದಾ? ಸೊ ಈ ಡಿಸೈನಿಂಗ್ ಪಾರ್ಟ್ ಆದ ಕೂಡಲೇ ಸೊ ನೆಕ್ಸ್ಟ್ ಸ್ಟೆಪ್ ನೀವು ಪ್ರೋಗ್ರಾಮಿಂಗ್ ಪಾರ್ಟ್ಗೆ ಹೋಗ್ಬೇಕಾಗುತ್ತೆ. ಸೊ ಪ್ರೋಗ್ರಾಮಿಂಗ್ ಪಾರ್ಟ್ ಹೋಗ್ಬೇಕಂದ್ರೆ ಸೊ ಜಸ್ಟ್ ಇಲ್ಲಿ ಮೇಲ್ಗಡೆ ಬನ್ನಿ. ಸೊ ಕ್ಲಿಕ್ ಆನ್ ಬ್ಲಾಕ್ಸ್. ಈಗ ನನಗೆ ಇನ್ನೊಂದು ಸ್ಪೆಷಲ್ ಕಾಂಪೊನೆಂಟ್ ಯಾಂಡೆಕ್ಸ್ ಟ್ರಾನ್ಸ್ಲೇಟ್ ಅನ್ನುವಂಥ ಕಾಂಪೊನೆಂಟ್ ಎಲ್ಲಿರುತ್ತೆ ಅಂತಂದ್ರೆ ಸೊ ನೀವು ಕೆಳಗೆ ಬನ್ನಿ. ಇಲ್ಲಿ ಮೀಡಿಯಾ ಅನ್ನುವಂತ ಒಂದು ಲಿಸ್ಟ್ ಇದೆಯಲ್ಲ, ಇಲ್ಲಿ ಆ ಟ್ರಾನ್ಸ್ಲೇಟರ್ ಕಾಂಪೊನೆಂಟ್ ಇರುತ್ತೆ. ಈ ಕಾಂಪೊನೆಂಟ್ ಹಾಕ್ಲೇಬೇಕು, ಯಾಕಂದ್ರೆ ಇದೇ ಟ್ರಾನ್ಸ್ಲೇಷನ್ ಮಾಡುವಂತ ಕೆಲಸ ಮಾಡುತ್ತೆ. ಇದು ಕೂಡ ನಾನ್ ವಿಸಿಬಲ್ ಕಾಂಪೊನೆಂಟ್, ಅಂದ್ರೆ ಹೈಡ್ ಆಗಿ ಇರುತ್ತೆ ಸ್ಕ್ರೀನ್ ಮೇಲೆ ನೀವು ಪ್ಲೇಸ್ ಮಾಡಿದ ಕೂಡಲೇ ಇಲ್ಲಿ ಬಂದು ಲಿಸ್ಟ್ ನ ಕಾಣಿಸುತ್ತೆ. ಬಟ್ ಅದು ಬಾಟಮ್ ನಲ್ಲಿ ಇರ್ತದೆ, ಬಟ್ ಅದು ಸ್ಕ್ರೀನ್ ಮೇಲೆ ಕಾಣೋದಿಲ್ಲ. ಹಿಡನ್ ಪಾರ್ಟ್ ಆಗಿ ಕೆಲಸ ಮಾಡುತ್ತೆ ಆಸ್ ಎ ಟ್ರಾನ್ಸ್ಲೇಟರ್ ಆಗಿ. ಓಕೆ, ಸೊ ಈಗ ಬ್ಲಾಕ್ ಪ್ರೋಗ್ರಾಮಿಂಗ್ ಹೋಗಿ. ಸೊ ಬ್ಲಾಕ್ ಪ್ರೋಗ್ರಾಮಿಂಗ್ ಹೋದ್ಕೊಳ್ಳೇನೆ ಸೊ ನೀವೇನ್ ಮಾಡಿ ಫಸ್ಟ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಸೊ ಬಟನ್ 1 ತಗೊಳ್ಳಿ.
ಸೊ ಬಟನ್ 1 ಪ್ರೆಸ್ ಮಾಡಿದ ಕೂಡಲೇ ಸೊ ನನಗೆ ಟ್ರಾನ್ಸ್ಲೇಟ್ ಆಗಬೇಕು. ಸೊ ಟ್ರಾನ್ಸ್ಲೇಟ್ ಮಾಡೋರು ಯಾರು ಅಂದ್ರೆ ವಾಯ್ ಇಂಡೆಕ್ಸ್. ಸೊ ನೀವು ವಾಯ್ ಇಂಡೆಕ್ಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ, ಕಾಲ್ ವಾಯ್ ಇಂಡೆಕ್ಸ್ ಡಾಟ್ ರಿಕ್ವೆಸ್ಟ್ ಟ್ರಾನ್ಸ್ಲೇಟ್ ಅಂತ ಇದೆ. ಸೊ ಜಸ್ಟ್ ಇದನ್ನ ಬಂದು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿ ಅದನ್ನ ಪ್ಲೇಸಿಗೆ ನೀವು ಹಾಕಿದ್ರಂದ್ರೆ ಕ್ಲಿಕ್ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬಂತಂದ್ರೆ ಯು ಕ್ಯಾನ್ ರಿಲೀಸ್ ದ ಮೌಸ್ ಬಟನ್. ಸೊ ಕ್ಲಿಕ್ ಅಂತ ಸೌಂಡ್ ಬಂದ ಕೂಡಲೇ ಇದು ಬರುತ್ತೆ. ಅಂದ್ರೆ ಇಲ್ಲಿ ರಿಕ್ವೆಸ್ಟ್ ಟು ಟ್ರಾನ್ಸ್ಲೇಟ್, ಇಲ್ಲಿ ಲ್ಯಾಂಗ್ವೇಜ್ ಟು ಟ್ರಾನ್ಸ್ಲೇಟ್ ಅಂದ್ರೆ ಯಾವ ಭಾಷೆಯಿಂದ ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಆಗ್ಬೇಕು. ಇಲ್ಲಿ ಒಂದು ನೀವು ಕೋಡ್ ಬರಿಬೇಕು, ಯಾವ ಲ್ಯಾಂಗ್ವೇಜ್ ಇಂದ ಯಾವ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಆಗ್ಬೇಕು ಅಂತ ಹೇಳಿ. ಅದಕ್ಕೆ ಒಂದು ಬ್ಲಾಂಕ್ ಎಂಟಿ ಸ್ಟ್ರಿಂಗ್ ಬಾಕ್ಸ್ ಅನ್ನ ಇಲ್ಲಿ ತಗೊಂಡು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಕೋಡ್ ಬರೀಬೇಕು. ಅಂದ್ರೆ ಎರಡು ಭಾಷೆ EN ನಿಂದ HI ಗೆ ಟ್ರಾನ್ಸ್ಲೇಟ್ ಆಗ್ಬೇಕು. EN ಅಂದ್ರೆ ಇಂಗ್ಲಿಷು, HI ಅಂದ್ರೆ ಹಿಂದಿ. ನೀವು KN ಅಂತ ಟೈಪ್ ಮಾಡಿದ್ರೆ ಕನ್ನಡ ಬರುತ್ತೆ, TE ಅಂತ ಟೈಪ್ ಮಾಡಿದ್ರೆ ತೆಲುಗು ಅಂತ ಬರುತ್ತೆ. ಅಂದ್ರೆ ಇಂಗ್ಲಿಷ್ ಟು ಎನಿ ಅದರ್ ಲ್ಯಾಂಗ್ವೇಜಸ್ ನೀವು ಟ್ರಾನ್ಸ್ಲೇಟ್ ಮಾಡಬಹುದು, ಹೌದಾ? ಸೊ ಅದು ಆದ್ಮೇಲೆ ಎಲ್ಲಿಂದ ಟ್ರಾನ್ಸ್ಲೇಟ್ ಟೆಕ್ಸ್ಟ್ ಅನ್ನ ಸೋರ್ಸ್ ರೂಪದಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ನಾವು ಟೆಕ್ಸ್ಟ್ 1 ನಲ್ಲಿ ತಗೊಂಡಿದ್ವಿ. ಸೊ ಜಸ್ಟ್ ಈ ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್ ಅಂತ ಏನಿದೆ ಸೊ ಅದನ್ನ ತಗೊಳ್ಳಿ. ಸೊ ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್ ತಗೊಂಡ್ರಂದ್ರೆ ಅಲ್ಲಿರುವಂತಹ ಟೆಕ್ಸ್ಟೇ ಟ್ರಾನ್ಸ್ಲೇಷನ್ ಗೆ ಸೋರ್ಸ್ ಟೆಕ್ಸ್ಟ್ ಅಂತ ತಗೊಳ್ತದೆ. ಸೊ ಹಿಯರ್ ಇಸ್ ದ ಬ್ಲಾಕ್ ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಮೇಲೆ ಡ್ರ್ಯಾಗ್ ಮಾಡಿ ಇದರ ಕೆಳಗೆ ಹಾಕೊಳ್ಳಿ. ಸೊ ಜಸ್ಟ್ ಇದನ್ನ ಕರೆಕ್ಟ್ ಈ ಪ್ಲೇಸಿಗೆ ಹಾಕೊಳ್ಳಿ. ಈಗ ಏನಾಯ್ತು ಅಂದ್ರೆ ಸೊ ಇಂಗ್ಲಿಷ್ ನಿಂದ ಹಿಂದಿಗೆ ಸೊ ನಿಮ್ಮ ಲ್ಯಾಂಗ್ವೇಜ್ ಟೆಕ್ಸ್ಟ್ ಟು ಟ್ರಾನ್ಸ್ಲೇಟ್ ಅನ್ನೋದು ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್ ನಿಂದ ಅದು ಟ್ರಾನ್ಸ್ಲೇಟ್ ಆಗ್ತದೆ ಅಂತ. ಸೊ ಇದು ಆದ ನಂತರ ಟ್ರಾನ್ಸ್ಲೇಷನ್ ಆದ ಕೂಡಲೇ ಸೊ ಎಲ್ಲಿ ಹೋಗಿ ಔಟ್ಪುಟ್ ಡಿಸ್ಪ್ಲೇ ಆಗ್ಬೇಕು, ಅದಕ್ಕೆ ವಾಯ್ ಇಂಡೆಕ್ಸ್ ಟ್ರಾನ್ಸ್ಲೇಟ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಈವೆಂಟ್ ಬರುತ್ತೆ, ವೆನ್ ವಾಯ್ ಇಂಡೆಕ್ಸ್ ಟ್ರಾನ್ಸ್ಲೇಟ್ ಡಾಟ್ ಗಾಟ್ ಟ್ರಾನ್ಸ್ಲೇಷನ್ ಅಂದ್ರೆ ಟ್ರಾನ್ಸ್ಲೇಷನ್ ಮುಗಿದ ನಂತರ ಇದನ್ನ ಡ್ರ್ಯಾಗ್ ಮಾಡಿ ಹೊರಗಡೆ ಹಾಕೊಳ್ಳಿ. ಓಕೆ, ಸೊ ಈಗ ಔಟ್ಪುಟ್ ಎಲ್ಲಿ ಬರಬೇಕು, ನಮ್ಗೆ ಲೇಬಲ್ 2 ನಲ್ಲಿ ಬಂದು ಡಿಸ್ಪ್ಲೇ ಆಗ್ಬೇಕು. ಅಂದ್ರೆ ಲೇಬಲ್ 2 ನಲ್ಲಿ ನೀವು ಟೆಕ್ಸ್ಟ್ ಅನ್ನ ಸೆಟ್ ಮಾಡಬೇಕು. ಲೇಬಲ್ 2 ಕ್ಲಿಕ್ ಮಾಡಿ, ಸೆಟ್ ಲೇಬಲ್ 2 ಡಾಟ್ ಟೆಕ್ಸ್ಟ್ ಅಂತ ಒಂದು ಬ್ಲಾಕ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿ ಹಾಕೊಳ್ಳಿ. ಸೊ ಜಸ್ಟ್ ಇದನ್ನ ಕರೆಕ್ಟ್ ಪ್ಲೇಸ್ ಮಾಡಿದ್ರೆ ಸೌಂಡ್ ಬರುತ್ತೆ ಕ್ಲಿಕ್ ಅಂತ. ಸೊ ಅದನ್ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇದು ಬಂದ ನಂತರ ಸೊ ಈ ಲೇಬಲ್ ಒಳಗೆ ಟ್ರಾನ್ಸ್ಲೇಷನ್ ಎಲ್ಲಿಂದ ತಗೋಬೇಕು ಅಂದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ, ರೆಸ್ಪಾನ್ಸ್ ಕೋಡ್ ಅಂತ ಹೇಳಿ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲ ಅಂದ್ರೆ ಇಲ್ಲಿ ಟ್ರಾನ್ಸ್ಲೇಷನ್ ಅಂತ ಪಕ್ಕಕ್ಕಿದೆ, ಅದನ್ನ ಕ್ಲಿಕ್ ಮಾಡಿ. ಗೆಟ್ ಟ್ರಾನ್ಸ್ಲೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ ಇದ್ರಾಗ. ಇದನ್ನ ಕ್ಲಿಕ್ ಮಾಡಿದ್ಕೊಳ್ಳೇನೆ ಇದನ್ನ ಹೊರಗಡೆ ಕ್ಲಿಕ್ ಮಾಡಿ ನೀವು ಪ್ಲೇಸ್ ಮಾಡ್ಕೋಬೇಕು. ಸೊ ಒಂದ್ಸಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಟ್ರಾನ್ಸ್ಲೇಷನ್ ಬಟನ್. ಸೊ ಇದನ್ನ ಹೊರಗಡೆ ಹಾಕೊಳ್ಳಿ. ಸೊ ಇಲ್ಲಿ ಹೊರಗಡೆ ಹಾಕಿ ಕರೆಕ್ಟ್ ಆಗಿ ಇದನ್ನ ಪ್ಲೇಸ್ ಮಾಡಿ. ಈಗೇನಾಯ್ತು, ಇಲ್ಲಿರುವಂತಹ ಟ್ರಾನ್ಸ್ಲೇಷನ್ ಏನ್ ಆಗಿದೆ ಇಂಗ್ಲಿಷ್ ನಿಂದ ಹಿಂದಿ, ದ ಸಿಮಿಲರ್ ಅದು ಏನಾಗುತ್ತೆ ಅಂದ್ರೆ ಲೇಬಲ್ 2 ಬಂದು ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಪ್ರೋಗ್ರಾಮಿಂಗ್. ಸೊ ಈ ಪ್ರೋಗ್ರಾಮಿಂಗ್ ಪಾರ್ಟ್ ನಲ್ಲಿ ನಾವೇನ್ ಮಾಡಿದೀವಿ, ಬಟನ್ 1 ಕ್ಲಿಕ್ ಮಾಡಿದ ಕೂಡಲೇ ಸೊ ಫಸ್ಟ್ 2 ಕೋಡ್ ಬರೀಬೇಕು, ಸೋರ್ಸ್ ಲ್ಯಾಂಗ್ವೇಜ್ ಅಂಡ್ ಟ್ರಾನ್ಸ್ಲೇಟೆಡ್ ಲ್ಯಾಂಗ್ವೇಜ್. ಸೊ ಸೋರ್ಸ್ ಇಂಗ್ಲಿಷ್ ಆಗ್ಬೇಕು, ಅದು ಹಿಂದಿ ಕನ್ವರ್ಟ್ ಆಗ್ಬೇಕು. ಸೊ ಸೋರ್ಸ್ ಎಲ್ಲಿಂದ ತಗೋಬೇಕು ಅಂದ್ರೆ ಟೆಕ್ಸ್ಟ್ 1 ನಲ್ಲಿ ಟೈಪ್ ಮಾಡಿದಂತ ಟೆಕ್ಸ್ಟ್ ಅನ್ನೇ ಸೋರ್ಸ್ ಆಗಿ ಟೆಕ್ಸ್ಟ್ ಟು ಟ್ರಾನ್ಸ್ಲೇಟ್ ಅಂತ ತಗೋಬೇಕು. ದೆನ್ ಬಂದಂತ ಔಟ್ಪುಟ್ ಅನ್ನ ಲೇಬಲ್ 2 ಡಾಟ್ ಟೆಕ್ಸ್ಟ್ ನಲ್ಲಿ ಇದರಲ್ಲಿ ಏನ್ ಟ್ರಾನ್ಸ್ಲೇಷನ್ ಆಲ್ರೆಡಿ ಆಗಿರ್ತದೆ ಅದು ಬಂದು ಡಿಸ್ಪ್ಲೇ ಆಗ್ಬೇಕು. ಸೊ ಇದು ಕೋಡಿಂಗ್ ಪಾರ್ಟ್. ಸೊ ಈಗ ಅದನ್ನ ರನ್ ಮಾಡಿ ನೋಡೋಣ ನಮ್ಮ ಸ್ಕ್ರೀನ್ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಸೊ ಗೋ ಟು ದ ಡಿಸೈನ್ ಸ್ಕ್ರೀನ್ ಅಂಡ್ ಕನೆಕ್ಟ್ ಅನ್ನುವಂತ ಆಪ್ಷನ್ ಅನ್ನ ತಗೊಳ್ಳಿ. ಸೊ ಇದರಲ್ಲಿ AI ಕಂಪ್ಯಾನಿಯನ್ ಆನ್ ಮಾಡ್ಕೊಳ್ಳಿ.
ಸೊ ಇದರಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಕೂಡ MIT AI2 ಕಂಪ್ಯಾನಿಯನ್ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಆದ ಕೂಡಲೇ ಸೊ 100% ವರೆಗೂ ವೇಟ್ ಮಾಡಿ. ನನ್ನ ಇದರಲ್ಲಿ ಬಂದಿದ್ದೀನಿ, ನಾನು ಒಂದು ಮೆಸೇಜ್ ಬರೀತೀನಿ. ಸೊ ಗುಡ್ ಮಾರ್ನಿಂಗ್ ಅಂತ. ಸೊ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ ಸೊ ಅದು ಏನ್ ಟ್ರಾನ್ಸ್ಲೇಟ್ ಆಗುತ್ತೆ, ಸೊ ಇಲ್ಲಿ ಕನ್ವರ್ಟ್ ಮಾಡಿ. ಹಿಯರ್ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರಬಹುದು ಸುಪ್ರಭಾತ್ ಅಂತ ಹೇಳಿ ಹಿಂದಿಯಲ್ಲಿ ಬಂದಿದೆ. ಸ್ವಲ್ಪ ನೀವು ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೊಂಡ್ರೆ ಅದರ ಔಟ್ಪುಟ್ ಕೂಡ ಕರೆಕ್ಟ್ ಆಗಿ ನಿಮ್ಗೆ ಕಾಣಿಸ್ಕೊಳ್ತದೆ. ಸೊ ಇಲ್ಲಿ ಔಟ್ಪುಟ್ ಏನ್ ಬಂದಿದೆ ಅಂದ್ರೆ ಸುಪ್ರಭಾತ್ ಅಂತ ಹೇಳಿ. ಅದೇ ರೀತಿಯಲ್ಲಿ ಸೊ ನಾನು ಬೇರೆ ಬೇರೆ ಟೈಪ್ ಮಾಡ್ತೀನಿ ಇಂಗ್ಲಿಷ್ ನಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕಾಲೇಜ್ ಅಂತ ಟೈಪ್ ಮಾಡ್ತೇನೆ. ಸೊ ಕನ್ವರ್ಟ್ ಟು ಹಿಂದಿ ಅಂತ ಹೇಳಿ. ಸೊ ಅದು ಕಾಲೇಜ್ ಅಂತಂದ್ರೆ ಸೊ ವಿದ್ಯಾಲಯ ಅಂತ ತೋರಿಸುತ್ತೆ. ಅದೇ ರೀತಿಯಲ್ಲಿ ಸೊ ಹೌಸ್ ಅಂತ ಟೈಪ್ ಮಾಡ್ತೇನೆ. ಹೌಸ್ ಅಂತ ಟೈಪ್ ಮಾಡಿದ್ರೆ ಸೊ ಘರ್ ಅಂತೇಳಿ ಅದರ ಔಟ್ಪುಟ್ ಬರ್ತಾ ಇದೆ. ಸೊ ಅದೇ ರೀತಿಯಲ್ಲಿ ನಾನು ವೆಲ್ಕಮ್ ಅಂತ ಟೈಪ್ ಮಾಡ್ತೀನಿ. ಸೊ ವೆಲ್ಕಮ್ ಅಂತ ಟೈಪ್ ಮಾಡಿ ಕನ್ವರ್ಟ್ ಟು ಹಿಂದಿ ಅಂದ್ರೆ ಸ್ವಾಗತ್ ಅಂತ ತೋರಿಸುತ್ತೆ. ಆಪ್ಕಾ ಸ್ವಾಗತ್ ಹೈ, ವೆಲ್ಕಮ್. ಸೊ ಈ ರೀತಿಯಲ್ಲಿ ಸೊ ನಾವು ಟೈಪ್ ಮಾಡಿದಂತಹ ಇಂಗ್ಲಿಷ್ ಭಾಷೆಯನ್ನ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದೆ. ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ ಆ ಕೋಡ್ ನಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, HI ಬದಲಾಗಿ KN ಅಂತ ಬರೀಬೇಕು. ಸೊ ಇದಕ್ಕೆ ಕೋಡ್ಸ್ಗಳು ಇದಾವೆ, ಟ್ರಾನ್ಸ್ಲೇಷನ್ ಕೋಡ್ಸ್ಗಳು. ಆ ಟ್ರಾನ್ಸ್ಲೇಷನ್ ಕೋಡ್ಸ್ ಗಳನ್ನ ನಿಮ್ಗೆ ಶೇರ್ ಮಾಡ್ತೀನಿ ಲೇಟರ್. ಒಂದು PDF ಫೈಲ್ ಇದೆ, ಇಡೀ ವಿಶ್ವದಲ್ಲೇ ಎಷ್ಟು ಭಾಷೆಗಳು ಇದಾವೆ ಅವೆಲ್ಲವೂ ಕನ್ವರ್ಟ್ ಮಾಡ್ಕೋಬಹುದು. ಅದು ಪ್ರತಿಯೊಂದಕ್ಕೂ ಕೋಡ್ಗಳು ಇದಾವೆ, ಹೌದಾ? ಆ ಕೋಡ್ ನಿಮ್ಗೆ PDF ಫೈಲ್ ಶೇರ್ ಮಾಡ್ತೀನಿ. ಅದನ್ನೇ ನೀವು ಪ್ರಾಕ್ಟೀಸ್ ಮಾಡುವಾಗ ಟ್ರೈ ಮಾಡಬಹುದು. ಬೇರೆ ಬೇರೆ ಭಾಷೆಯನ್ನ ನೀವು ಕ್ಲಿಕ್ ಮಾಡಿ ಟ್ರೈ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ದ ಫಸ್ಟ್ ಆಪ್. ಸೊ ಇದು ಆದ ನಂತರ ಇನ್ನೊಂದು ಆಪ್ ಅನ್ನು ನಿಮ್ಗೆ ಹೇಳ್ತೀನಿ, ಯೂಸಿಂಗ್ ಪೀಡೋಮೀಟರ್. ಸೊ ಪೀಡೋಮೀಟರ್ ಅಂದ್ರೆ ನೀವು ಎಷ್ಟು ವಾಕ್ ಮಾಡ್ತೀರಿ, ಪ್ರತಿ ವಾಕ್ ನಲ್ಲಿ ಎಷ್ಟು ಸ್ಟೆಪ್ಸ್ ಗಳನ್ನ ನೀವು ಹೆಜ್ಜೆಯನ್ನ ಇಟ್ಟಿದ್ದೀರಿ ಅದನ್ನ ಎಣಿಸುವಂತ ಕೆಲಸ ಪೀಡೋಮೀಟರ್ ಮಾಡುತ್ತೆ. ಇದು ಒಂದು ಸೆನ್ಸರ್ ಕಾಂಪೋನೆಂಟ್ ಅಥವಾ ಸೆನ್ಸರ್ ಮಾಡುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಇನ್ನೊಂದು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಟೇಕ್ ಪ್ರಾಜೆಕ್ಟ್ ಅಂಡ್ ಟೇಕ್ ನ್ಯೂ ಪ್ರಾಜೆಕ್ಟ್. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಪೀಡೋಮೀಟರ್ ಅಂಡರ್ಸ್ಕೋರ್ ಆಪ್. ಸೊ ಅದಕ್ಕೆ 1 ಅಂತ ಕೊಡ್ತೀನಿ ನಾನು. ಓಕೆ, ಸೊ ಜಸ್ಟ್ ಇಲ್ಲಿ ಓಕೆ ಅಂತ ಪ್ರೆಸ್ ಮಾಡಿ. ಸೊ ಇಲ್ಲಿ ಮತ್ತೆ ಸ್ಕ್ರೀನ್ ಬರುತ್ತೆ. ಸೊ ಇದಕ್ಕೆ ನೀವು ಮತ್ತೆ ಸ್ಕ್ರೀನ್ಗೆ ಟೈಟಲ್ ಕೊಡಿ ಬಾಟಮ್ ನಲ್ಲಿ ಬಂದು. ಸೊ ಸ್ಕ್ರೀನ್ 1 ಇರುತ್ತೆ ಬೈ ಡಿಫಾಲ್ಟ್. ಸೊ ಸ್ಕ್ರೀನ್ 1 ತೆಗೆದು ಪೀಡೋಮೀಟರ್ ಅಂತ ಆಪ್ ಅಂತ ಟೈಪ್ ಮಾಡಿ. ಸೊ ಪೀಡೋಮೀಟರ್ ಆಪ್. ಸೊ ಎಂಟರ್ ಪ್ರೆಸ್ ಮಾಡಿ, ಮತ್ತೆ ಮೇಲೆ ಹೋಗ್ರಿ. ಸೊ ಅಲೈನ್ಮೆಂಟ್ ಸೆಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲೆಫ್ಟ್ ಅಲೈನ್ ಹಾರಿಜೆಂಟಲ್ ಲೆಫ್ಟ್ 1 ಇದೆಲ್ಲ, ಸೊ ಮೇಕ್ ಇಟ್ ಸೆಂಟರ್. ಅದರ ಜೊತೆಗೆ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡಿ. ಸೊ ನಾವು ಆಲ್ಸೋ ಟೇಕ್ ಲೈಕ್ ಬ್ಲಾಕ್ ಕಲರ್. ಓಕೆ, ಸೊ ಇದು ಆದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡಿ, ಒಂದು ಲೇಬಲ್ ಅನ್ನ ಹೆಡ್ಡಿಂಗ್ ಸಲುವಾಗಿ ಹಾಕೊಳ್ಳಿ. ಸೊ ಲೇಬಲ್ ಇಲ್ಲಿದೆ. ಸೊ ಜಸ್ಟ್ ಈ ಲೇಬಲ್ ಅನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಸೊ ಕೌಂಟ್ ಯುವರ್ ವಾಕಿಂಗ್ ಸ್ಟೆಪ್ ಅಂತ ಹೇಳಿ ಇದಕ್ಕೆ ಹೆಡ್ಡಿಂಗ್ ಹಾಕ್ರಿ. ಸೊ ಇದರ ಫಾಂಟ್ ಸೈಜ್ ಮೇಕ್ ಇಟ್ 20, ಸ್ವಲ್ಪ ಬೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಟೆಕ್ಸ್ಟ್ ಫಾರ್ ಲೇಬಲ್ 1 ಏನಿದೆ, ಸೊ ಇಲ್ಲಿ ಕೌಂಟ್ ಯುವರ್ ವಾಕಿಂಗ್ ಸ್ಟೆಪ್ಸ್. ಸೊ ವಾಕಿಂಗ್ ಸ್ಟೆಪ್ಸ್ ಅಂತ ಟೈಪ್ ಮಾಡಿ. ಕೌಂಟ್ ಯುವರ್ ವಾಕಿಂಗ್ ಸ್ಟೆಪ್ಸ್. ಸೊ KING 2 ಟೈಮ್ ಆಗಿದೆ. ಸೊ ಮೇಕ್ ಇಟ್ ಕರೆಕ್ಷನ್. ಸೊ ಎಂಟರ್ ಪ್ರೆಸ್ ಮಾಡಿ.
ಸೊ ಇಲ್ಲಿ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಿ, ಯಾಕಂದ್ರೆ ಬ್ಲ್ಯಾಕ್ ನಲ್ಲಿ ಬ್ಲ್ಯಾಕ್ ಕಾಣಲ್ಲ. ಸೊ ಮೇಕ್ ಇಟ್ ಆರೆಂಜ್, ಸ್ವಲ್ಪ ಆರೆಂಜ್ ಕಲರ್ ಮಾಡ್ಕೊಳ್ಳಿ. ಸೊ ಕಾಣಿಸ್ತಾ ಇದೆನಾ? ಸೊ ಇದು ಅದರ ಟೈಟ್ಲ್ ಆಯ್ತು. ಇಲ್ಲಿ 3 ಬಟನ್ಸ್ ಗಳನ್ನ ಹಾಕೊಳ್ಳಿ, ಯಾಕಂದ್ರೆ ಕೌಂಟ್ ಸ್ಟಾರ್ಟ್ ಮಾಡೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ ಮತ್ತು 0 ಇಂದ ಕೌಂಟ್ ಮಾಡೋದಕ್ಕೆ ರೀಸೆಟ್ ಬಟನ್ ಅಂತ ಹೇಳಿ. ಸ್ಟಾರ್ಟ್, ಸ್ಟಾಪ್ ಮತ್ತು ರೀಸೆಟ್ ಅಂತ 3 ಬಟನ್ ಹಾಕೊಳ್ಳಿ. ಸೊ ಬಟನ್ 1, ಬಟನ್ 2 ಅಂಡ್ ಬಟನ್ 3. ಆಮೇಲೆ ಅದರ ಕೌಂಟ್ ಎಷ್ಟಿದೆ ಅಂತ ನೋಡ್ಬೇಕಂದ್ರೆ ಇನ್ನೊಂದು ಲೇಬಲ್ ಬಾಟಮ್ ನಲ್ಲಿ ಹಾಕೊಳ್ಳಿ. ಸೊ ಇದ್ರ ರಿಸಲ್ಟ್ ಅಂತ ಹೇಳಿ. ಸೊ ಒಂದೊಂದಾಗಿ ಈಗ ಇದನ್ನ ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದರ ಕಲರು ಬ್ಲ್ಯಾಕ್ ನಲ್ಲಿ ವೈಟ್ ಚೆನ್ನಾಗಿ ಕಾಣುತ್ತೆ. ಸೊ ಯು ಕ್ಯಾನ್ ಮೇಕ್ ಇಟ್ ವೈಟ್. ಅಂಡ್ ಬೈ ಡಿಫಾಲ್ಟ್ ಇದರ ಟೆಕ್ಸ್ಟ್ ಕೌಂಟ್ ಏನಾಗಿರ್ಬೇಕು? 0 ಆಗಿರ್ಬೇಕು. ಸೊ ಇಲ್ಲಿ ಟೆಕ್ಸ್ಟ್ ಫಾರ್ ಲೇಬಲ್ ಟು 0 ಕೊಡಿ. ಓಕೆ, ಸೊ ಇದು ಆದ್ಮೇಲೆ ಈ ಬಟನ್ಸ್ ಗಳನ್ನ ಸ್ವಲ್ಪ ಡಿಸೈನ್ ಮಾಡ್ಕೊಡಿ. ಸೊ ಇದು ಫಾಂಟ್ ಸೈಜ್ 20. ಆಮೇಲೆ ಇಲ್ಲಿ ವಿಡ್ತ್ ಪರ್ಸೆಂಟೇಜ್ ನಲ್ಲಿ ಒಂದು ಸಾರಿ, ಸೊ ಇಲ್ಲಿ 40% ತಗೊಳ್ಳಿ. ಅಂದ್ರೆ ಸ್ಕ್ರೀನಿನ 40% ಅದು ಬಟನ್ ಆಗ್ಬೇಕು. ಓಕೆ, ಸೊ ಆಮೇಲೆ ಅದರ ಟೆಕ್ಸ್ಟ್ ಏನೈತಲ್ಲ, ಟೆಕ್ಸ್ಟ್ ಫಾರ್ ಬಟನ್, ಇಲ್ಲಿ ಸ್ಟಾರ್ಟ್ ಅಂತ ಕೊಡಿ. ಅಂದ್ರೆ ಆ ಸ್ಟಾರ್ಟ್ ಬಟನ್ ಅಂತ ಆಗ್ಬೇಕು. ಆಮೇಲೆ ಇದರ ಶೇಪು ಓವಲ್ ತಗೊಳ್ಳಿ. ಓಕೆ, ಸೊ ಸ್ಟಾರ್ಟಿಗೆ ಸ್ವಲ್ಪ ನೀವೇನ್ ಮಾಡಿ, ಸೊ ಕಲರ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಗ್ರೀನ್ ಬಟನ್ ಗ್ರೀನ್ ಕಲರ್ ಕೊಡಿ. ಸೊ ಅದರ ಬ್ಯಾಕ್ ಗ್ರೌಂಡ್ ಕಲರ್ ಶುಡ್ ಬಿ ಗ್ರೀನ್. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಮೇಲೆ ಇದೆ. ಸೊ ಇದನ್ನ ಸ್ವಲ್ಪ ಗ್ರೀನ್ ಮಾಡ್ಕೊಳ್ಳಿ. ಓಕೆ, ಸೊ ಫಾಂಟ್ ಬೋಲ್ಡ್ ಮಾಡ್ಕೊಳ್ಳಿ, ಅಂದ್ರೆ ಅದರ ಟೈಟಲ್ ಹೈಲೈಟ್ ಆಗಿ ಕಾಣಿಸುತ್ತೆ. ಸಿಮಿಲರ್ಲಿ ಸೆಕೆಂಡ್ ಒನ್ ಸೇಮ್ ಆಪ್ಷನ್ಸ್ ಗಳನ್ನ ಅಪ್ಲೈ ಮಾಡಿ. ಬಟನ್ 2 ನಲ್ಲಿ ಕೂಡ ಸೊ ಬೋಲ್ಡ್, ಇದಕ್ಕೆ ರೆಡ್ ಕಲರ್ ಕೊಡಿ, ಬ್ಯಾಕ್ ಗ್ರೌಂಡ್ ಕಲರ್, ಅಂದ್ರೆ ಸ್ಟಾಪ್ ಬಟನ್ ಇದು. ಸೊ ರೆಡ್ ಕಲರ್. ಆಮೇಲೆ ಇಲ್ಲಿ ಕೂಡ ಶೇಪ್ ಓವಲ್ ತಗೊಳ್ಳಿ. ಆಮೇಲೆ ಇದರ ವಿಡ್ತ್ ಕೂಡ ಇಲ್ಲಿ ಕೂಡ 40% ವಿಡ್ತ್ ಅನ್ನ ಸ್ಪೆಸಿಫೈ ಮಾಡಿ. ಪ್ರೆಸ್ ಓಕೆ. ಓಕೆ, ಅಂಡ್ ಟೆಕ್ಸ್ಟ್ ಫಾರ್ ಬಟನ್ 2 is ಸ್ಟಾಪ್. ಸೊ ಸ್ಟಾಪ್ ಅಂತ ಕೊಡಿ. ಸೊ ಸ್ಟಾಪ್ ಕೊಟ್ಟ ಮೇಲೆ ಸ್ವಲ್ಪ ಫಾಂಟ್ ಸೈಜ್ 14 ಇದನ್ನ 20 ಮಾಡ್ಕೊಳ್ಳಿ. ಸೊ ಈಗ ಕಾಣಿಸ್ತಾ ಇದೆನಾ? ಸೊ ಹಾಗಾದ್ರೆ ಅದೇ ರೀತಿಯಲ್ಲಿ 3ನೇ ಬಟನ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಇದಕ್ಕೆ ರೀಸೆಟ್ ಬಟನ್ ಅಂತ ಕೊಡಿ. ಬೋಲ್ಡ್, ಫಾಂಟ್ ಸೈಜ್ 20. ಆಮೇಲೆ ಇದರ ವಿಡ್ತ್ ಕೂಡ 40%. ಓಕೆ ಅಂತ ಪ್ರೆಸ್ ಮಾಡಿ. ಆಮೇಲೆ ಟೆಕ್ಸ್ಟ್ ಫಾರ್ ಬಟನ್ 3 ರೀಸೆಟ್ ಅಂತ ಟೈಪ್ ಮಾಡಿ. ಅಂದ್ರೆ ರೀಸೆಟ್ ಬಟನ್ ಪ್ರೆಸ್ ಮಾಡ್ಬಿಟ್ರೆ ಇದು 0 ಇಂದ ಪ್ರಾರಂಭ ಆಗಬೇಕು. ಸೊ ಹಿಂಗಾಗಿ ನಾನು ರೀಸೆಟ್ ಕೊಟ್ಟಿದ್ದೀನಿ. ಸೊ ಶೇಪ್ ಓವಲ್ ಕೊಡಿ. ಓಕೆ, ಸೊ ಇದರ ಬ್ಯಾಕ್ ಗ್ರೌಂಡ್ ಕಲರ್ ನೀವೇನ್ ಮಾಡಿ, ಯೆಲ್ಲೋ ಕೊಡಿ. ಓಕೆ, ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೆಳಗೆ ಲೇಬಲ್ 2 ಏನಿದೆ, ಸೊ ಇದಕ್ಕೂ ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ, ಅಂದ್ರೆ ರಿಸಲ್ಟ್ ನನ್ಗೆ ಚೆನ್ನಾಗಿ ಕಾಣಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, 25 ಇದಕ್ಕೆ ಫಾಂಟ್ ಸೈಜ್ ಕೊಡ್ತೇನೆ. ಸೊ ಇದು ಡಿಸೈನಿಂಗ್ ಪಾರ್ಟ್ ಆಯ್ತು. ಸೊ ಈ ಡಿಸೈನಿಂಗ್ ಪಾರ್ಟ್ ನಲ್ಲಿ ನೀವು ಪಿಡೋಮೀಟರ್ ಕಾಂಪೋನೆಂಟ್ ಹಾಕ್ಬೇಕಲ್ಲ. ಪಿಡೋಮೀಟರ್ ಕಾಂಪೋನೆಂಟ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಸೆನ್ಸರ್ ಅನ್ನುವಂತ ಒಂದು ಲಿಸ್ಟ್ ಇದೆ. ಇಲ್ಲಿ ಸೆನ್ಸರ್ ಕಾಂಪೋನೆಂಟ್ಸ್. ಸೊ ಇಲ್ಲಿ ಸೆನ್ಸರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ಬಾಟಮ್ ನಲ್ಲಿ ನಿಮ್ಗೆ ಪಿಡೋಮೀಟರ್ ಅಂತ ಬರುತ್ತೆ. ಸೊ ಜಸ್ಟ್ ಅದನ್ನ ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡಿ. ಇದು ಕೂಡ ನಾನ್ ವಿಸಿಬಲ್ ಕಾಂಪೋನೆಂಟ್, ಅಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಲ್ಲ, ಆದ್ರೆ ನಿಮ್ಮ ಸ್ಟೆಪ್ಸ್ ಗಳನ್ನ ಕೌಂಟ್ ಮಾಡುವಂತ ಕೆಲಸ ಈ ಪಿಡೋಮೀಟರ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಡಿಸೈನಿಂಗ್ ಪಾರ್ಟ್.
ಈ ಡಿಸೈನಿಂಗ್ ಮುಗಿದ್ಕೊಳ್ಳೇನೆ ನೆಕ್ಸ್ಟ್ ಇದಕ್ಕೆ ಪ್ರೋಗ್ರಾಮಿಂಗ್ ಬರಿಬೇಕು ನೀವು. ಸೊ ಫಾರ್ ದಟ್ ಗೋ ಟು ದ ಬ್ಲಾಕ್ಸ್. ಸೊ ಬ್ಲಾಕ್ಸ್ ನಲ್ಲಿ ಹೋಗ್ರಿ. ಸೊ ಫಸ್ಟ್ ನೀವೇನ್ ಮಾಡಬೇಕು, ಒಂದೇ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಪೀಡೋಮೀಟರ್ ಸ್ಟಾರ್ಟ್ ಆಗಬೇಕು. ಸೊ ಬಟನ್ 1 ತಗೊಳ್ಳಿ, ಆಮೇಲೆ ಇದನ್ನ ಬಟನ್ 1 ಡಾಟ್ ಕ್ಲಿಕ್ ತಗೊಳ್ಳಿ, ಅಂಡ್ ನೆಕ್ಸ್ಟ್ ಸೊ ಪೀಡೋಮೀಟರ್ ಕ್ಲಿಕ್ ಮಾಡಿ. ಸೊ ಪೀಡೋಮೀಟರ್ ಸ್ಟಾರ್ಟ್ ಆಗಬೇಕು. ಸೊ ಕಾಲ್ ಪೀಡೋಮೀಟರ್ ಡಾಟ್ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇದೆ. ಅಂದ್ರೆ ಸೊ ಇದನ್ನ ಹೊರಗೆ ತೆಗೆದು ಇದರ ಕೆಳಗೆ ಕರೆಕ್ಟ್ ಆಗಿ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿಯಲ್ಲಿ ಸೊ ಬಟನ್ 2. ಸೊ ಬಟನ್ 2 ಪ್ರೆಸ್ ಮಾಡಿದ ಕೂಡಲೇ ಸ್ಟಾಪ್ ಆಗಬೇಕು. ಸೊ ಬಟನ್ 2 ಡಾಟ್ ಕ್ಲಿಕ್ ಅನ್ನ ತಗೊಳ್ಳಿ. ಸೊ ಜಸ್ಟ್ ಬಟನ್ 2 ತಗೊಳ್ಳಿ. ಅದು ಆದ್ಮೇಲೆ ದೆನ್ ಪೀಡೋಮೀಟರ್. ಸೊ ಪೀಡೋಮೀಟರ್ ನಲ್ಲಿ ಸೊ ಪೀಡೋಮೀಟರ್ ಡಾಟ್ ಕಾಲ್ ಪೀಡೋಮೀಟರ್ ಡಾಟ್ ಸ್ಟಾಪ್. ಸೊ ಇದನ್ನ ತಗೊಂಡು ಸೊ ಜಸ್ಟ್ ನೀವು ಇದರ ಬಟನ್ 2ಗೆ ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದು ಆದ್ಮೇಲೆ ಬಟನ್ 3. ಸೊ ಬಟನ್ 3 ಪ್ರೆಸ್ ಮಾಡಿದ್ರೆ ಬಟನ್ 3 ಕ್ಲಿಕ್ ಮಾಡಿದ ಕೂಡಲೇ ಸೊ ಪೀಡೋಮೀಟರ್ ರೀಸೆಟ್ ಆಗ್ಬೇಕು. ಸೊ ಅಗೇನ್ ಪೀಡೋಮೀಟರ್ ಹೋಗಿ ಸೊ ಇಲ್ಲಿ ಕಾಲ್ ಪೀಡೋಮೀಟರ್ ಡಾಟ್ ರೀಸೆಟ್ ಅಂತ ಇದೆ. ಸೊ ಜಸ್ಟ್ ಇದನ್ನ ತಂದು ಇದರೊಳಗೆ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಆ ರೀಸೆಟ್ ಆದ ಕೂಡಲೇ ಲೇಬಲ್ 2 ಕೂಡ ಮತ್ತೆ 0 ಬರ್ಬೇಕಲ್ಲ. ಸೊ ಅದಕ್ಕೆ ಲೇಬಲ್ 2 ಡಾಟ್ ಟೆಕ್ಸ್ಟ್ ಏನಿದೆ ಅದನ್ನ ತಗೊಳ್ಳಿ. ಸೊ ಲೇಬಲ್ 2 ಡಾಟ್ ಸೆಟ್ ಲೇಬಲ್ 2 ಡಾಟ್ ಟೆಕ್ಸ್ಟ್ ಎಲ್ಲಿದೆ ನೋಡ್ರಿ. ಅಂದ್ರೆ ಲೇಬಲ್ 2 ಡಾಟ್ ಅನ್ನ 0 ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು, ಸೊ ಈ ರೀಸೆಟ್ ಬಟನ್ ಕೆಳಗೆ ಇದನ್ನು ಕೂಡ ನೀವು ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಕರೆಕ್ಟ್ ಅದ್ರ ಕೆಳಗೆ ಪ್ಲೇಸ್ ಮಾಡ್ರಿ, ಅಂದ್ರೆ ಕ್ಲಿಕ್ ಸೌಂಡ್ ಬರಬೇಕು. ಸೊ ಇದು ಬಂದ್ಕೊಳ್ಳೇನೆ ನೆಕ್ಸ್ಟ್ 0 ಅನ್ನೋದು ಎಲ್ಲಿಂದ ತಗೋಬೇಕು ಅಂದ್ರೆ ಮ್ಯಾಥ್ಸ್ ನಲ್ಲಿ ಹೋಗ್ರಿ. ಸೊ ಇಲ್ಲಿ 0 ಅಂತ ಆಲ್ರೆಡಿ ಇರುತ್ತೆ ಒಂದು ಕಾಂಪೋನೆಂಟ್. ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡಿ ಇದಕ್ಕೆ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಈಗ ಏನಾಗ್ತದೆ, ಕೌಂಟಿಂಗ್ 0 ಆಗ್ಬಿಡುತ್ತೆ. ರೀಸೆಟ್ ಮಾಡಿದ ಕೂಡಲೇ ಅದು ಏನಾಗ್ಬೇಕು, 0 ಇಂದ ಕೌಂಟಿಂಗ್ ಸ್ಟಾರ್ಟ್ ಆಗ್ಬೇಕು. ಅದಕ್ಕೆ ಲೇಬಲ್ 2 ಕೌಂಟಿಂಗ್ ಮಾಡಿದೀನಿ. ಅದು ಆದ್ಮೇಲೆ ಪೀಡೋಮೀಟರ್ ನಲ್ಲಿ ಒಂದು ಇವೆಂಟ್ ಬರುತ್ತೆ, ಸಿಂಪಲ್ ಸ್ಟೆಪ್ ಕೌಂಟ್ ಅಂತ ಹೇಳಿ. ಸೊ ಜಸ್ಟ್ ಪೀಡೋಮೀಟರ್ ಕ್ಲಿಕ್ ಮಾಡಿ ಇಲ್ಲಿ ವೆನ್ ಪೀಡೋಮೀಟರ್ 1 ಡಾಟ್ ಸಿಂಪಲ್ ಸ್ಟೆಪ್. ಸೊ ಇದನ್ನ ಕ್ಲಿಕ್ ಮಾಡಿ. ಅಂದ್ರೆ ನೀವು ಬಿಗ್ ಸ್ಟೆಪ್ ತಗೋಬೇಕಂತೇನಿಲ್ಲ, ಸಿಂಪಲ್ ಸ್ಟೆಪ್ ಅನ್ನ ಪ್ರೆಸ್ ಮಾಡಿದ ಕೂಡಲೇ ಸೊ ಅವಾಗ ಏನಾಗ್ಬೇಕು ಅಂದ್ರೆ ಸೆಟ್ ಲೇಬಲ್ 2 ಡಾಟ್ ಟೆಕ್ಸ್ಟ್. ಅಂದ್ರೆ ಲೇಬಲ್ 2 ನಲ್ಲಿ ಏನಿದೆ ಅದು ಏನಾಗ್ಬೇಕು, ಸೆಟ್ ಲೇಬಲ್ 2 ಡಾಟ್ ಟೆಕ್ಸ್ಟ್ ಅಂತ ತಗೊಳ್ಳಿ. ಸೊ ಸೆಟ್ ಲೇಬಲ್ 2 ಡಾಟ್ ಟೆಕ್ಸ್ಟ್. ಸೊ ಇದು ನೀವು ಸ್ಟೆಪ್ ಕೌಂಟ್ ಮಾಡಿದ ಕೂಡಲೇ ಅದು ಕೌಂಟ್ ಮಾಡಿ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು ನನಗೆ ಕೌಂಟ್ ಮಾಡಿದ್ದು. ಓಕೆ, ಸೊ ಕೌಂಟ್ ಮಾಡಿದ್ದು ಹೆಂಗ್ ಬರಬೇಕು ಅಂದ್ರೆ ಪೀಡೋಮೀಟರ್ ಡಾಟ್ ಸಿಂಪಲ್ ಸ್ಟೆಪ್ ಅಂತ ಹೇಳಿ ಅದರಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಸೊ ಪೀಡೋಮೀಟರ್ ಡಾಟ್ ಸಿಂಪಲ್ ಸ್ಟೆಪ್ಸ್ ಇಲ್ಲಿದೆ ನೋಡಿ. ಸೊ ಜಸ್ಟ್ ಇದನ್ನ ತಗೊಂಡು ಇದರ ಪಕ್ಕಕ್ಕೆ ಇದರ ಪ್ಲೇಸಿಗೆ ಹಾಕೊಳ್ಳಿ. ಅಂದ್ರೆ ನೀವು ಸಿಂಪಲ್ ಸ್ಟೆಪ್ ತಗೊಂಡ್ಕೊಳ್ಳೇನೆ ಅದು ಕೌಂಟ್ ಮಾಡ್ತಾ ಹೋಗುತ್ತೆ. ಸೊ ಕೌಂಟ್ ಮಾಡ್ತಾ ಹೋದಂಗೆಲ್ಲ ಸೊ ಅದು ಲೇಬಲ್ 2 ನಲ್ಲಿ ಬಂದು ಡಿಸ್ಪ್ಲೇ ಆಗ್ತದೆ. ಸೊ ದಿಸ್ ಇಸ್ ವಾಟ್ ದ ಪ್ರೋಗ್ರಾಮಿಂಗ್ ಪಾರ್ಟ್. ಸೊ ನಾವು ಲೆಟ್ ಅಸ್ ಗೋ ಟು ದ ಡಿಸೈನಿಂಗ್ ಪಾರ್ಟ್, ಡಿಸೈನರ್ ಪಾರ್ಟ್. ಇಲ್ಲಿಗೆ ಬಂದು ಈಗ ಈ ಆಪ್ ನ ರನ್ ಮಾಡಿ ನಿಮ್ಮ ಮೊಬೈಲ್ ನಲ್ಲಿ AI ಕಂಪ್ಯಾನಿಯನ್ ಸ್ಟಾರ್ಟ್ ಮಾಡಿ. ಸೊ ಈಗ AI ಕಂಪ್ಯಾನಿಯನ್ ತಗೊಂಡು QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ.
ಸೊ 100% ವೇಟ್ ಮಾಡಿ. 100% ಆದ ಕೂಡಲೇ ಸೊ ಇಲ್ಲಿ ಆಪ್ ಓಪನ್ ಆಯ್ತು. ಸೊ ಆಪ್ ನಲ್ಲಿ ನಾನು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತೇನೆ. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ನಾನು ಕೂತಲ್ಲೇ ಕಾಲುಗಳನ್ನ ಕೆಳಗೆ ಬರಿತೀನಿ. ಸೊ ಇಲ್ಲಿ ಕೌಂಟ್ ಆಗ್ತಾ ಇದೆ ನೋಡ್ರಿ. ಸೊ ಇಲ್ಲಿ ನಾನು ಎಷ್ಟು ಸ್ಟೆಪ್ ಇಲ್ಲಿ ಕೂತಲ್ಲೇ ಸ್ಟೆಪ್ ಗಳನ್ನ ಹಾಕಿದೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. 17 ಸ್ಟೆಪ್, 18 ಸ್ಟೆಪ್, 20 ಸ್ಟೆಪ್. ಸೊ ನೀವು ಹೆಂಗ್ ಮೂವ್ಮೆಂಟ್ ಆಗ್ತೀರಿ ಆ ಮೂವ್ಮೆಂಟ್ಸ್ ಗಳನ್ನ ಕೌಂಟ್ ಮಾಡ್ತಾ ಹೋಗುತ್ತೆ. ಸೊ ನಿಮ್ಗೆ ತೋರಿಸುತ್ತೆ. ಆಮೇಲೆ ಸ್ಟಾಪ್ ಮಾಡ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಈಗ 24 ಸ್ಟೆಪ್ ಗೆ ನಾನು ಸ್ಟಾಪ್ ಮಾಡಿದೀನಿ, ಸ್ಟಾಪ್ ಆಯ್ತು. ಓಕೆ, ಸೊ ರೀಸೆಟ್ ಅಂತ ಬಟನ್ ಪ್ರೆಸ್ ಮಾಡ್ರಿ. ಸೊ 0 ಇಂದ ಮತ್ತೆ ಕೌಂಟ್ ಆಗ್ತದೆ. ಅಂದ್ರೆ ಪೀಡೋಮೀಟರ್ ಆಕ್ಚುಲಿ ಈ ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಎಷ್ಟು ವಾಕ್ ಮಾಡಿದಿರಿ, ಎಷ್ಟು ಕಿಲೋಮೀಟರ್ ಓಡಿದಿರಿ, ಅಥವಾ ಎಷ್ಟು ಸ್ಟೆಪ್ಸ್ ಗಳನ್ನ ವಾಕ್ ಮಾಡಿದಿರಿ ಅನ್ನೋದನ್ನ ಕೌಂಟ್ ಮಾಡೋದಕ್ಕೆ ಈ ಆಪ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಆಪ್ ಪೀಡೋಮೀಟರ್ ನಿಂದ ರನ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಸೆಕೆಂಡ್ ಕಾಂಪೋನೆಂಟ್. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ 2 ಇಂಪಾರ್ಟೆಂಟ್ ಆಗಿರುವಂತಹ ಕಾಂಪೋನೆಂಟ್ ಗಳ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಒಂದು ಆಂಡೆಕ್ಸ್ ಟ್ರಾನ್ಸ್ಲೇಟರ್ ಅಂತ, ಅಂಡ್ ಇನ್ನೊಂದು ಪೀಡೋಮೀಟರ್ ಅಂತ. ಸೊ ಇದು ಇವತ್ತಿನ ಸೆಷನ್, ಇದು ಕೊನೆಯ ಸೆಷನ್. ಸೊ ಇನ್ನು ಮುಂದೆ ತುಂಬಾ ಕಾಂಪೋನೆಂಟ್ಸ್ ಇದಾವೆ, ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು. ನೀವು ಹೆಚ್ಚಾಗಿ ಯಾವ ಕಾಂಪೋನೆಂಟ್ ಬಗ್ಗೆ ಬೇಕು, ಸೊ ವೆಬ್ಸೈಟ್ ನಲ್ಲೇ ನಿಮ್ಗೆ ಹೆಲ್ಪ್ ಸಿಗುತ್ತೆ. ನಿಮ್ಗೆ ಬೇರೆ ಬೇರೆ ಆಪ್ಸ್ ಗಳ ಡೆವಲಪ್ಮೆಂಟ್ ಮಾಡಿದ್ದ ಸ್ಯಾಂಪಲ್ಸ್ ಗಳು ಸಹಿತ ಸಿಗ್ತದೆ. ಜಸ್ಟ್ ನೀವು ಅದನ್ನ ರೆಫರ್ ಮಾಡ್ತಾ ನಿಮ್ಮದೇ ರೀತಿಯಲ್ಲಿ ಆಪ್ಸ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಯು ವಿಲ್ ಬಿ ಪರ್ಫೆಕ್ಟ್. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ಕೇಳಬಹುದು. ಏನಾದ್ರೂ ಇದನ್ನ ಪ್ರಶ್ನೆಗಳು? ಅದ್ರ ಜೊತೆಗೆ ಯಾರಾದ್ರೂ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. ಈ 6 days ನಲ್ಲಿ ಕಲ್ತಂತಹ ಆಪ್ಸ್ ಏನಿದೆ, ನೀವು ಏನ್ ಯಾವ ರೀತಿ ಕಲ್ತಿದ್ದೀರಾ ಅಥವಾ ಅದರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೋಬಹುದು. ಸೊ ಯಾರಾದ್ರೂ ಮಾತಾಡ್ತೀರಾ? ಹಲೋ ಸರ್. ಹಾ, ಮಾತಾಡಿ ಸರ್, ಇವಾಗ ಸ್ಟೆಪ್ಸ್ ಕೌಂಟ್ ಆಗುತ್ತಲ್ಲ ಸರ್, ಹಾ. ಇವಾಗ ಜಸ್ಟ್ ಇದಾರಲ್ಲ, ಅದು ಕಿಲೋಮೀಟರ್ ಅಲ್ಲಿ ತೋರ್ಸ್ಬೇಕಂದ್ರೆ ಏನ್ ಮಾಡಕ್ ಸರ್? ಆಕ್ಚುಲಿ ಅದು ಡಿಫಾಲ್ಟ್ ಆಗಿ ಸ್ಟೆಪ್ ಕೌಂಟ್ ಮಾಡುತ್ತೆ, ಕಿಲೋಮೀಟರ್ಸ್ ನಲ್ಲಿ ತೋರ್ಸಲ್ಲ. ಆಕ್ಚುಲಿ ಸೆನ್ಸ್ ಮಾಡೋದು ಅದರಲ್ಲೇ ಆಪ್ಷನ್ಸ್ ಗಳು ಇದಾವೆ. ಸ್ಟೆಪ್, ಸಿಂಪಲ್ ಸ್ಟೆಪ್ ನಾನು ತಗೊಂಡಂತ ಸ್ಯಾಂಪಲ್ ನಿಮ್ಗೆ ಇದೆಯಲ್ಲ, ಅದನ್ನ ನೀವು ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಇವು ಇದಾವೆ, ಡ್ರಾರ್ಸ್ ಗಳು ಇದಾವೆ. ಆ ಡ್ರಾರ್ಸ್ ಗಳು ಚೇಂಜ್ ಮಾಡ್ದಂಗೆಲ್ಲ ನಿಮ್ಗೆ ಸ್ಕ್ರೀನ್ ಮೇಲೆ ಔಟ್ಪುಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ಅದನ್ನ ಲಾಂಗ್ ಸ್ಟೆಪ್ ತಗೋಬಹುದು ಅಥವಾ ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ ಅಂತಾನು ಕೌಂಟ್ ಮಾಡಬಹುದು. ಓಕೆ, ಸೊ ಅದರಲ್ಲಿ ಡ್ರಾರ್ಸ್ ಗಳ ಒಂದು ಆಪ್ಷನ್ಸ್ ಗಳು ಚೇಂಜ್ ಮಾಡ್ಕೋಬೇಕು ನಾವು, ಅಂದ್ರೆ ಚೇಂಜ್ ಆಗ್ತದೆ. ಬಟ್ ಕಿಲೋಮೀಟರ್ಸ್ ಅಂತ ಇಲ್ಲ ಅದರಲ್ಲಿ. ಬಟ್ ನೀವು ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಸ್ಟೆಪ್ಸ್ ಗಳನ್ನ ಕೌಂಟ್ ಮಾಡ್ಲಿಕ್ಕೆ ವೆರೈಟಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾನೆ. ಬಟ್ ಮೊಬೈಲ್ ಅಲ್ಲಿ ಇದೆ ಸರ್, ಡೈಲಿ ಸ್ಟೆಪ್ಸ್ ಕೊಟ್ರ ಮೇಲೆ ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಟೈಮಿಂಗ್ ಹೇಳಿದಾರೆ ಸರ್. ರೈಟ್ ರೈಟ್ ರೈಟ್. ಅಂದ್ರೆ ಅವು ರೆಡಿಮೇಡ್ ಆಪ್ಸ್ ಗಳು. ಆ ರೀತಿ ಆಪ್ಸ್ ಗಳು ಇದಾವೆ. ಇದ್ರಲ್ಲಿ ಇದೇ ಆಪ್ಷನ್ಸ್ ಗಳು ಇದಾವೆ. ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದಂತೆಲ್ಲ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ಸೊ ನಾನು ಸಿಂಪಲ್ ಬೇಸಿಕ್ ಸ್ಟೆಪ್ ಗಳನ್ನ ಮಾತ್ರ ನಿಮ್ಗೆ ಹೇಳಿದ್ದೀನಿ. ಓಕೆ, ಸೊ ನೀವು ಒಂದ್ಸಲ ಟೆಸ್ಟ್ ಮಾಡಿ, ಒಂದ್ಸಲ ಚೆಕ್ ಮಾಡಿ ಅದರಲ್ಲಿ ಯಾವ್ಯಾವ ಆಪ್ಷನ್ಸ್ ಗಳು ಇದಾವೆ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ. ಓಕೆ, ಸೊ ಮತ್ತೇನಾದ್ರೂ? ನಾಳೆ ಆನ್ಲೈನ್ ಟೆಸ್ಟ್ ಎಷ್ಟು ಗಂಟೆಗೆ ಇದೆ ಸರ್? 10 ಗಂಟೆ ನಂತರ ನಾನು ಆನ್ಲೈನ್ ಕ್ವಿಜ್ ಅನ್ನ ನಿಮ್ಗೆ ಟೆಸ್ಟ್ ಅನ್ನ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಸಾಯಂಕಾಲವರೆಗೂ ಸಮಯ ಇರುತ್ತೆ, ನೀವು ಆರಾಮಾಗಿ ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಬಹುದು. ಸೊ ಯಾರು ಅದನ್ನ ಅಟೆಂಡ್ ಮಾಡ್ತೀರಿ ಅವ್ರಿಗೆ ಮಾತ್ರ ಸರ್ಟಿಫಿಕೇಟ್ ಬರುತ್ತೆ. ಸೊ ನೀವು ಕ್ವಿಜ್ ಅಟೆಂಡ್ ಮಾಡದೇ ಇಲ್ಲ ಅಂತಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಬರೋದಿಲ್ಲ.
ಓಕೆ, ಸೊ ಕ್ವಿಜ್ ಅಟೆಂಡ್ ಮಾಡಿದ್ಮೇಲೆ ನಿಮ್ಗೆ ಅಟ್ ಲೀಸ್ಟ್ ಅದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಅನ್ನ ತಗೊಂಡ್ರೆ ಅಂದ್ರೆ 40% ಪಾಸಿಂಗ್ ಮಾರ್ಕ್ಸ್ ತಗೋಬೇಕು. ಸುಮಾರು 25 ಮಾರ್ಕ್ಸಿನ ಒಂದು ಕ್ವಿಜ್ ಇದೆ. ಆ 25 ಮಾರ್ಕ್ಸಿನ ಕ್ವಿಜ್ ಅನ್ನ ನೀವು ಅಟೆಂಡ್ ಮಾಡಿದ್ರೆ ಸೊ ನಿಮಗೆ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಇಮಿಡಿಯೇಟ್ಲಿ ನಿಮ್ಮ ಇಮೇಲ್ಗೆ ಶೇರ್ ಆಗ್ತದೆ. ಆಮೇಲೆ ನಿಮ್ಮ ಇಮೇಲ್ ಕರೆಕ್ಟ್ ಕೊಡಬೇಕು. ಇಮೇಲ್ ತಪ್ಪಾಗಿ ಕೊಟ್ರೆ ಸೊ ನಿಮ್ಗೆ ಸರ್ಟಿಫಿಕೇಟ್ ರೀಚ್ ಆಗೋದ್ರಲ್ಲಿ ಸಮಸ್ಯೆ ಆಗ್ಬೋದು. ಏನ್ ತೊಂದರೆ ಇಲ್ಲ, ನಮ್ಮ ಹತ್ರ ಇರ್ತದೆ, ಬಟ್ ಬೆಟರ್ ನೀವು ಕರೆಕ್ಟ್ ಇಮೇಲ್ ಅನ್ನ ಎಂಟರ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಓಕೆ, 10 ಗಂಟೆ ನಂತರ ನಾನು ಕ್ವಿಜ್ ಅನ್ನ ಅಥವಾ ಟೆಸ್ಟ್ ಅನ್ನ ಶೇರ್ ಮಾಡ್ತೇನೆ. ಸೊ ಮತ್ತೇನಾದ್ರು ಸೊ ಈ ಸೆಷನ್ ನೀವು ಸೊ ಹೇಗ್ ಅನ್ಸಿತ್ತು? ಈ ಒಂದು ವಾರದ ಒಂದು ಸೆಷನ್ ಅಲ್ಲಿ ನೀವು ಕಲ್ತಿದ್ದೀರಾ? ಸೊ ನಿಮ್ಗೆ ಸ್ವಲ್ಪ ಆದ್ರೂ ಆಂಡ್ರಾಯ್ಡ್ ಆಪ್ ಡೆವಲಪ್ಮೆಂಟ್ ಮೇಲೆ ಸ್ವಲ್ಪ ಆಪ್ ಅನ್ನ ಡೆವಲಪ್ ಮಾಡೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಅಂತ? ಸೊ ಯಾರಾದ್ರೂ ನಿಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಳ್ಳಿ. ಸರ್ ಇವಾಗ ನಮ್ಗೆ ಆ್ಯಪ್ ಅಲ್ಲಿ ಫೋನ್ ಯೂಸ್ ಮಾಡ್ತೀವಲ್ಲ ಸರ್, ಓಕೆ ಅವು ಆ್ಯಪ್ ಹೇಗೆ ಕ್ರಿಯೇಟ್ ಮಾಡ್ತಾರ ಆ ಥರ ಏನು ಐಡಿಯಾನೇ ಇದ್ದಿಲ್ಲ ಸರ್. ಓಕೆ ಈಗ ಯಾರೋ ಆ್ಯಪ್ ಕ್ರಿಯೇಟ್ ಮಾಡ್ತಾರ, ಅವ್ರೇನೋ ಅವ್ರ ಅಮೌಂಟ್ಗಾಗಿ ಮಾಡಿದಾರ, ಏನೋ ಗೌರ್ಮೆಂಟ್ ಅಥಾರಿಟಿಯಿಂದ ಮಾಡಿದಾರ, ಅದೆಲ್ಲ ಗೊತ್ತಿರ್ತಿದ್ದಿಲ್ಲ ಸರ್ ನಮ್ಗೆ. ಅದು ಐಡಿಯಾನೇ ಇದ್ದಿಲ್ಲ ಸರ್ ಹೇಳ್ಬೇಕಂದ್ರೆ ಯಾವ ರೀತಿ ಕ್ರಿಯೇಟ್ ಮಾಡ್ತಾರ ಅನ್ನೋದು. ನಮಗ್ ಮೊದ್ಲ ಸೀನಿಯರ್ಸ್ ಅಂತೂ ಯಾರು ಹೇಳಿಲ್ಲ ಸರ್, ಇವಾಗ ಈ ತರ ನಮ್ಮ ಕಾಲೇಜಲ್ಲಿ ಇದೇ ಹೇಳ್ತಾರೆ ಅಂತಂದು. ನೀವಾಗೆ ಕ್ಲಾಸಲ್ಲಿ ಬಂದಾಗಿ ಹೇಳಿಂದ ನಮಗ ಒಂಥರ ಮೊದ್ಲೇ ಇಂಟ್ರೆಸ್ಟ್ ಇತ್ತು ಸರ್, ಬಟ್ ಎಲ್ಲಿ ಹೇಳ್ಕೊಳಕಾಗಲ್ಲ ಸರ್. ಯಾಕಂದ್ರೆ ಅದು ಕ್ಲಾಸ್ ಎಲ್ಲಿ ಹೇಳ್ತಾರ, ಎಲ್ಲಿ ಅದನ್ನ ಆ ತರ ಕ್ಲಾಸ್ ಎಲ್ಲಿ ಇರ್ತಾವ ಅನ್ನೋದ ಗೊತ್ತಿರಲ್ಲ ಸರ್. ಕಂಪ್ಯೂಟರ್ ಕ್ಲಾಸ್ ಹಚ್ಚಿದ್ರೆ ಮೇ ಬಿ ಕಂಪ್ಯೂಟರ್ ಕಲಿಬಹುದು, ಹೆಂಗ್ ಯೂಸ್ ಮಾಡ್ಬೋದು ಅಂತ ಕಲಿಬಹುದು. ಬಟ್ ಇದು ಆಪ್ ಡೆವಲಪ್ಮೆಂಟ್ ಹಿಂಗ್ ಗೊತ್ತಿದ್ದಿಲ್ಲ ಸರ್ ನಮ್ಗೆ. ಇದು ಗೊತ್ತಾಗಿಂದ ಮಾತ್ರ ತುಂಬಾ ಖುಷಿ ಆಯ್ತು ಸರ್. ಈ ತರ ಈಜಿ ವೇ ಅಲ್ಲಿ ತುಂಬಾ ಕಲಿಸಿದಾರೆ ಸರ್ ನೀವು. ತುಂಬಾ ನಮಗ ಮುಂದೆ ಹೆಲ್ಪ್ ಆಗ್ಬೋದೇನೋ ಅಂತ ಅನ್ಸಿದೆ ಸರ್. ಇವಾಗೇನೋ ನಾವು ಏನು ಇದು ಮಾಡಿಲ್ಲ, ಇವಾಗ ಓದ್ತಾ ಇದೀವಿ. ಓಕೆ, ಓದೋದು ಮುಗಿದ ಟೈಮಿಗೆ ಏನ್ ಮಾಡಕಪ್ಪ ಅಂತ ಗೊತ್ತಾ ಆಗದೆ ಇರುವಾಗ ಇದೊಂದು ಆ್ಯಪ್ ನಾವೇ ಕ್ರಿಯೇಟ್ ಮಾಡಿ ಅದನ್ನ ಪ್ಲೇಸ್ಟೋರ್ಗೆ ಹಾಕಿ ಅದರಿಂದ ಹೆಲ್ಪ್ ತಗೋಬಹುದು ಸರ್. ಡೆಫಿನೆಟ್ಲಿ. ಸೊ ಇದನ್ನೇ ಪ್ರೊಫೆಷನಲ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೋದು. ಸುಮಾರು ಜನ ಈಗೆಲ್ಲ ಈಗ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮಾಡೋರು ಎಲ್ಲರೂ ಈ ಆಪ್ಸ್ ಗಳ ಜೊತೆಗೇನೆ ವರ್ಕ್ ಮಾಡ್ತಾ ಇರ್ತಾರೆ. ಆಪ್ಸ್ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಪ್ಲೇ ಸ್ಟೋರ್ ನಲ್ಲಿ ಹಾಕ್ಲಿಕ್ಕೆ ಪ್ಲೇ ಸ್ಟೋರ್ ನವರು ಕೂಡ ಡೆವಲಪರ್ ಅಕೌಂಟ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡುತ್ತೆ ನಮ್ಗೆ. ಅಕಸ್ಮಾತ್ ನಾವು ಆಪ್ಸ್ ಗಳನ್ನ ಶೇರ್ ಮಾಡ್ಬೇಕಾಗಿದೆ ಅಂದ್ರೆ ಬೇಸಿಕ್ ಆಪ್ಸ್ ಗಳು ಇದ್ರೆ ಫ್ರೀ ಆಗಿ ಕೊಡ್ತದೆ. ನೀವು ಪ್ರೊಫೆಷನಲ್ ಆಪ್ಸ್ ಗಳು ವಿತ್ ಮನಿ ಕಲೆಕ್ಟ್ ಮಾಡಬೇಕಾಗಿದೆ ಅಥವಾ ಪೇಡ್ ಆಪ್ಸ್ ಗಳನ್ನ ಹಾಕ್ಬೇಕಾಗಿದೆ ಅಂದ್ರೆ ಅವರು ಸಬ್ಸ್ಕ್ರಿಪ್ಷನ್ ತಗೋತಾರೆ ಇಯರ್ಲಿ, ಪ್ಲೇ ಸ್ಟೋರ್ ನವರು. ಸೊ ಪ್ಲೇ ಸ್ಟೋರ್ ಅಂದ್ರೆ ಇಟ್ ಈಸ್ ಅ ಪಾರ್ಟ್ ಆಫ್ ಗೂಗಲ್ ಓನ್ಲಿ. ಸೊ ಗೂಗಲ್ ನಿಂದ ನೀವು ರಿಜಿಸ್ಟ್ರೇಷನ್ ತಗೋಬೇಕಾಗುತ್ತೆ. ಸೊ ಆಮೇಲೆ ನೀವು ಕೂಡ ಆಪ್ಸ್ ಡೆವಲಪ್ ಮಾಡಿ ಪ್ಲೇ ಸ್ಟೋರ್ಗೆ ಹಾಕೋಬಹುದು. ಸೊ ಥ್ಯಾಂಕ್ ಯು ಫಾರ್ ಎಕ್ಸ್ಪ್ರೆಸಿಂಗ್ ಯುವರ್ ಐಡಿಯಾಸ್. ಸೊ ನಿಮ್ಮ ಒಂದು ಅಭಿಪ್ರಾಯಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ಇಂಥ ಕಾರ್ಯಕ್ರಮಗಳನ್ನು ಮತ್ತೆ ನಾವು ಆಯೋಜನೆ ಮಾಡಬೇಕಾಗಿದೆ ಅಂದ್ರೆ ಸೊ ಅದ್ರಲ್ಲಿ ನಿಮ್ಮಲ್ಲಿ ಆಸಕ್ತಿ ಇದೇನೋ ಇಲ್ಲ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ನೀವು ಹೆಚ್ಚೆಚ್ಚಾಗಿ ಆಸಕ್ತಿ ತೋರಿಸ್ದಂಗೆಲ್ಲ ಇಂಥ ಪ್ರೋಗ್ರಾಮ್ಸ್ ಗಳನ್ನ ನಾವು ಹೆಚ್ಚಾಗಿ ಆರ್ಗನೈಸ್ ಮಾಡಬೇಕು ಅಂತ ಹೇಳಿ ಒಂದು ನಮಗೂ ಕೂಡ ಒಂದು ಖುಷಿ ಅನ್ಸುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಮುಂದಿನ ಸೆಷನ್ಸ್ ಗಳು ಮತ್ತೆ ಪ್ರಾರಂಭ ಆದಾಗ ನಿಮ್ಗೆ ತಿಳಿಸ್ತೀನಿ. ಬಟ್ ಮುಂದಿನ ಸೆಷನ್ಸ್ ಗಳು ಬೇರೆ ಟಾಪಿಕ್ ಮೇಲೆ ನಾವು ಪ್ರಾರಂಭ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳ ಅಥವಾ ಮುಂದಿನ ಸೆಮಿಸ್ಟರ್ ನಲ್ಲಿ. ಸೊ ಮುಂದಿನ ಸೆಮಿಸ್ಟರ್ ನಲ್ಲಿ ಆಪ್ ಡೆವಲಪ್ಮೆಂಟ್ ಈಗ ಮಾಡಿದೀವಲ್ಲ, ಇದೇ ರೀತಿಯಲ್ಲಿ ವೆಬ್ ಡೆವಲಪ್ಮೆಂಟ್ ಅಥವಾ ವೆಬ್ ಡಿಸೈನಿಂಗ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ವೆಬ್ ಡಿಸೈನ್ ಹೆಂಗ್ ಮಾಡಬೇಕು, ವೆಬ್ಸೈಟ್ ಗಳನ್ನ ಹೆಂಗ್ ಡಿಸೈನ್ ಮಾಡಬೇಕು, ವೆಬ್ ಪೇಜ್ ಗಳನ್ನ ಹೆಂಗ್ ತಯಾರು ಮಾಡ್ತಾರೆ, ಅದಕ್ಕೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ, ಹೇಗೆ ಪ್ರೋಗ್ರಾಮಿಂಗ್ ಮಾಡಬೇಕು, ಅದು ಕೂಡ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಅನ್ನ ನಾವು ರನ್ ಮಾಡ್ಬೇಕಂತ ಹೇಳಿ ಮುಂದಿನ ಪ್ಲಾನಿಂಗ್ಸ್ ಗಳು ಇದಾವೆ. ಅದು ಪ್ಲಾನಿಂಗ್ ಪ್ರಿಪೇರ್ ಆದ್ಕೊಳ್ಳೇನೆ ನಿಮ್ಗೆ ತಿಳಿಸ್ತೇನಂತೆ. ಸೊ ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಆಲ್ ದೀಸ್ ಸೆಷನ್ಸ್ ಅಂಡ್ ಕೋಆಪರೇಟಿಂಗ್ ವಿತ್ ಮೀ. ಅಂಡ್ ಯಾರು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ, ನೀವು ಯಾವಾಗಾದ್ರೂ ಮಧ್ಯಾಹ್ನ ಫ್ರೀ ಇದ್ದಾಗ ಬಂದು ಪ್ರಾಕ್ಟೀಸ್ ಮಾಡಬಹುದು. Okay, so with this word I will conclude my program. Thank you.